ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಬಿ ಮಲ್ಲಿಕಾರ್ಜುನ ಆಚಾರಿ. ನೀವು ನೋಡ್ತೀರಾ ಟೆಕ್ ಮೋರಿಕಾಡ್ ಚಾನಲ್. ಇವತ್ತಿನ ಟೆಕ್ ನ್ಯೂಸ್ ಎಪಿಸೋಡ್ ಬಂದ್ಬಿಟ್ಟು 75ಗೆ ಸ್ವಾಗತ ಸುಸ್ವಾಗತ. ಇವತ್ತು ಸಾಯಂಕಾಲ ಒಳ್ಳೆ ಅಲ್ಟಿಮೇಟ್ ಟೆಕ್ ನ್ಯೂಸ್ ಇದಾವೆ. ಇವು ಮತ್ತು ಈ ಟೆಕ್ ನ್ಯೂಸ್ ಮಾತ್ರ ಮಿಸ್ ಮಾಡ್ಕೊಳಕ್ಕೆ ಹೋಗ್ಬೇಡಿ. ಎಂಡ್ವರೆಗೂ ಒಂಥರ ಎಂಟರ್ಟೈನ್ಮೆಂಟ್ ಆಗಿರುತ್ತೆ. ಸೊ ಇನ್ನಕ್ಕೆ ಲೇಟು, ಈ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ನೀವು ನಮ್ಮ ಚಾನಲ್ಗೆ ಹೊಸ್ತಾ ಬಂದಿದ್ರೆ ಮಾತ್ರ ಕೆಳಕಣ ರೆಡ್ ಕಲರ್ ಸಬ್ಸ್ಕ್ರೈಬ್ ಕ್ಲಿಕ್ ಮಾಡಿ, ಸ್ವಲ್ಪ ಲೈಕ್ ಕೊಟ್ಟರೆ ಮೋಟಿವೇಶನ್ ತರ ಫೀಲ್ ಆಗಿ ನಾನು ಇದರ ಡೈಲಿ ಟೆಕ್ ಅಪ್ಡೇಟ್ಸ್ ನಮಗೆ ಟ್ರೈ ಮಾಡ್ತಾನೆ ಇರ್ತೀನಿ ನಿಮಗಾಗಿ. ಸೊ ಇನ್ನಕ್ಕೆ ಲೇಟು, ಈ ವಿಡಿಯೋ ಸ್ಟಾರ್ಟ್ ಮಾಡೋಣ. ಇಲ್ಲಿ ಸಲ ಫಸ್ಟ್ ಟೆಕ್ ನ್ಯೂಸ್ ಮಾಡ್ಬಿಟ್ಟು ಜಿಯೋ ಕಡೆಯಿಂದ ಜಿಯೋ VR ಹೆಡ್ಸೆಟ್ ಲಾಂಚ್ ಮಾಡೈತೆ ಅಂತ ಹೇಳ್ಬೋದು. ಯಾವುದಕ್ಕಲ್ಲ, ಈ IPL ಗೋಸ್ಕರ. ಇವಾಗ IPL ಮ್ಯಾಚ್ ನಡೀತಾ ಇತ್ತಲ್ವಾ, ಟಾಟಾ IPL. ಪ್ರತಿಯೊಬ್ಬರು ಏನಂತಂದ್ರೆ ಈ IPL ನ ಲೈವ್ ಆಗಿ ಎಕ್ಸ್ಪೀರಿಯನ್ಸ್ ಮಾಡೋದಕ್ಕೆ ಎಲ್ಲರೂ ಈ ಗ್ರೌಂಡ್ನೇ ಕೂತ್ಕೊಂಡು ನೋಡೋಕ್ಕಾಗಲ್ಲ. ಸೊ ಅದಕ್ಕೆ ಏನಂತಂದ್ರೆ ಈ VR ಹೆಡ್ಸೆಟ್ನ ಲಾಂಚ್ ಮಾಡಿದ್ರೆ ಏನಿಲ್ಲದ್ರಲ್ಲಿ ಸಿಂಪ್ಲಿಯಾಗಿ ನೀವು ಮೊಬೈಲ್ನ ಇನ್ಸರ್ಟ್ ಮಾಡ್ಕೋಬೋದು. ಇನ್ಸರ್ಟ್ ಮಾಡಿ ಅಂತಂದ್ರೆ ಈಸಿಯಾಗಿ ನೋಡ್ಬೋದು. ಇದರಲ್ಲಿ ಬಂದ್ಬಿಟ್ಟು 100 ಇಂಚಿಂದ ಏನಂತಂದ್ರೆ ವರ್ಟಿಕಲ್ ಸ್ಕ್ರೀನ್ ಇರುತ್ತೆ. ಅಂದ್ರೆ ನೀವು ಫೇಸ್ ಯಾವ ಕಡೆ ಆದರೂ ಟರ್ನ್ ಮಾಡ್ಕೊಂಡ್ರೆ ಆ ಕಡೆ ಪ್ಲೇಸ್ ಕಾಣುತ್ತೆ. VR ಅಂತ ನಿಮ್ಗೆ ಆಲ್ಮೋಸ್ಟ್ ಅಂತ 3D, ಓಕೆನಾ, ನಿಮ್ಮ ಕಣ್ಮುಂದೆ ನಿಜವಾಗ್ಲೂ ನಿಮ್ಮ ಕಣ್ಮುಂದೆ ನಡೀತಿದ್ ಗುರು ಅಂತ ಆ ಲೆಕ್ಕದಲ್ಲಿ ಅಂತಂದ್ರೆ ನೋಡ್ಸುತ್ತೆ ಅಂತ ಹೇಳ್ಬೋದು. ಸಖತ್ತಾಗಿರುತ್ತೆ. ಒಂದ್ಸಲ ಪ್ರತಿಯೊಬ್ಬರು ಎಕ್ಸ್ಪೀರಿಯನ್ಸ್ ಮಾಡಬೇಕು. ಎಕ್ಸ್ಪೀರಿಯನ್ಸ್ ಮಾಡಿದ್ರೆ ಸಖತ್ತಾಗಿರುತ್ತೆ. VR ಹೆಡ್ಸೆಟ್ ಆಲ್ರೆಡಿ ನಾನು ಒಂದ್ಸಲ ಎಕ್ಸ್ಪೀರಿಯನ್ಸ್ ಮಾಡಿದ್ದೀನಿ. ಸಖತ್ತಾಗಿರುತ್ತೆ. ಓಕೆನಾ. ಇದರಲ್ಲಿ ಮಿನಿಮಮ್ ಬಂದ್ಬಿಟ್ಟು ಮೊಬೈಲ್ ಇಂಚಿನ ಸೈಜ್ ಬಂದ್ಬಿಟ್ಟು ಎಷ್ಟಿರುತ್ತೆ ಅಂತಂದ್ರೆ 6.7 ಇಂಚಸ್ ಅಂತಂದ್ರಲ್ಲಿ ಮೊಬೈಲ್ ಇಂಚಿನ ಸೈಜ್ ಇಳಿಸುತ್ತೆ. ಅದಕ್ಕಿಂತ ಜಾಸ್ತಿ ಇಳಿಸಲ್ಲ. ಓಕೆನಾ. ಇದರಲ್ಲಿ ಬಂದ್ಬಿಟ್ಟು ನಾವು ಕೆಲವೊಂದು ನಾವು ಅಡ್ಜಸ್ಟಬಲ್ ಮಾಡ್ಕೋಬೋದು ಸ್ಕ್ರೀನ್ನ. ಇನ್ನು ಭಾಳಷ್ಟು ಇದಾವೆ. ಲೆನ್ಸ್ ನಾವೆಂತ ಅಡ್ಜಸ್ಟಬಲ್ ಮಾಡ್ಕೋಬೋದು. ಸ್ಕ್ರೋಲಿಂಗ್ ಇರ್ತವೆ, ಬಟನ್ಸ್ ಇರ್ತವೆ. ಸೊ ಸಖತ್ತಾಗಿರುತ್ತೆ. ಇದು ಮಾತ್ರ ನೀವೇನಾದರೂ ಒಂದು ಲೈವ್ ಆಗಿ ಎಕ್ಸ್ಪೀರಿಯನ್ಸ್ ಮಾಡಬೇಕು IPL ಮ್ಯಾಚ್ ಅಂತಂದ್ರೆ ಈ VR ಹೆಡ್ಸೆಟ್ನ ನೀವು ಪರ್ಚೇಸ್ ಮಾಡ್ಕೊಳ್ಳಿ. ಸೊ ಇದು ಬಂದ್ಬಿಟ್ಟು ಮಿನಿಮಮ್ ಪ್ರೈಸು 1299 ರೂಪಾಯಿಗೆ ಏನಂತ ಈ VR ಹೆಡ್ಸೆಟ್ ಲಾಂಚ್ ಆಗಿದೆ ಅಂತ ಹೇಳ್ಬೋದು. ಸೊ ಒಂದ್ಸರಿ ನೋಡಿ, ಯಾರಾದರೂ ಎಕ್ಸ್ಪೀರಿಯನ್ಸ್ ಮಾಡ್ಬೇಕಂದ್ರೆ ಇದನ್ನ ಪರ್ಚೇಸ್ ಮಾಡ್ಕೋಬೋದು. ಸೊ ಇದು ಬಂದ್ಬಿಟ್ಟು ನಮ್ಗೆ ಅಂತಂದ್ರೆ ಜಿಯೋ ಕಡೆಯಿಂದ. ಯೂಶಲಿ ನೆಕ್ಸ್ಟ್ ಟೆಕ್ ನ್ಯೂಸ್ ಬಂದ್ಬಿಟ್ಟು ನಮಗೆ ಅಂತಂದ್ರೆ ನಾವು ಲೈಫ್ನಲ್ಲಿ ಬಹಳಷ್ಟು ಫ್ರಾಡ್ಗಳು ನೋಡಿರ್ತೀವಿ, ಬಟ್ ಇಂಥ ಫ್ರಾಡ್ಗಳು ಯಾರು ನೋಡಿರಲ್ಲ. ಸೊ ಈ ಫ್ರಾಡ್ ಯಾವ ಥರ ಅಂತಂದ್ರೆ ಇದು ಬಂದ್ಬಿಟ್ಟು ಬದ್ರಿನಾಥ್ ಟೆಂಪಲ್ ಅಲ್ಲಿ, ಹಾಗೆ ಬಂದ್ಬಿಟ್ಟು ಕೇದಾರನಾಥ್ ಟೆಂಪಲ್ ನಡೆದೈತೆ. ಎಕ್ಸಾಕ್ಟ್ ಹೇಳ್ಬೇಕಂದ್ರೆ ಆ ಬದ್ರಿನಾಥ್ ಕೇದಾರನಾಥ್ ಟೆಂಪಲ್ ಐತಲ್ಲ, ಅದ್ರಲ್ಲಿ ಬಂದ್ಬಿಟ್ಟು ಫೇಕ್ QR ಕೋಡ್ಸ್ ಅಂತಂದ್ರೆ ಅಟ್ಯಾಚ್ ಮಾಡಿದ್ರೆ, ಅಂದ್ರೆ ಗುಡಿದೆ ಅಕೌಂಟ್ ಇರುತ್ತಲ್ಲ, ಅಂದ್ರೆ ಟೆಂಪಲ್ದೇ ಅಕೌಂಟ್ ಇರುತ್ತಲ್ಲ, ಆ ಟೆಂಪಲ್ ಅಕೌಂಟ್ ಇರಲ್ಲ QR ಕೋಡ್, ಅದು ಬೇರೆ ಯಾರ್ದು ಸ್ಕ್ಯಾಮರ್ಸ್ ಅನ್ಸಿದ್ದಾರೆ ಅದು ಟೆಂಪಲ್. ಅದು ಬಂದ್ಬಿಟ್ಟು Paytm QR ಕೋಡ್ನೇ ಅನ್ಸಿದ್ದಾರೆ ಅಂತ ಹೇಳ್ಬೋದು. ಹೆಂಗಂತಂದ್ರೆ ಕತೆ, ಇವಾಗ ಪವಿತ್ರವಾದ ಸ್ಥಳಗಳನ್ನ ಸಹ ಬಿಡ್ತಿಲ್ಲ ಇವರು ಸ್ಕ್ಯಾಮರ್ಸ್, ಫ್ರಾಡ್ ಮಾಡ್ತಾರ ಅವರೆಲ್ಲ. ಒಂದು ಫೇಕ್ QR ಕೋಡ್ ಹಾಕೊಂಡು ಅವ್ರು ಸಪ್ರೇಟ್ ಏನಂತಂದ್ರೆ ನೇಮ್ ಒಂದೇ ಚೇಂಜ್ ಮಾಡಿರ್ತಾರ. ಅವ್ರದ್ದು ಅಕೌಂಟ್ ಇರುತ್ತಲ್ಲ, ಆ ಅಕೌಂಟ್ ಏನಂದ್ರೆ ಸಪ್ರೇಟ್ ಆಗಿ ಒಂದು ನೇಮ್ ಒಂದೇ ಚೇಂಜ್ ಮಾಡಿರ್ತಾರೆ. ಒಂದು ಗುಡಿ ಅಂದ್ರೆ ಟೆಂಪಲ್ ಹೆಸರಿಕ್ಕಿರ್ತಾರೆ ಸುಮ್ಮನೆ, ಓಕೆನಾ. ಟೆಂಪಲ್ ಹೆಸರಿಕ್ಕಿ ಸುಮ್ಮನೆ ಟೆಂಪಲ್ ಹೋಗ್ತಾವ ಎಂಬ ಲೆಕ್ಕಕ್ಕೆ ಸುಮ್ಮನೆ QR ಕೋಡ್ ಅನ್ಸುತ್ತೆ. QR ಕೋಡ್ ಸ್ಕ್ಯಾನ್ ಮಾಡಿ ಪ್ರತಿಯೊಬ್ಬರು ಏನೋ ಅಮೌಂಟ್ ಹಾಕ್ತಾರಲ್ಲ, ಸೊ ಅದು ಟೆಂಪಲ್ ಅಕೌಂಟಿಗೆ ಹೋಗಲ್ಲ, ಬೇರೆ ಯಾರೋ ಫ್ರಾಡ್ ಅಕೌಂಟಿಗೆ ಹೋಗ್ಬಿಡುತ್ತೆ. ಸೊ ಈ ಥರ ಎಲ್ಲ ಭಾಳಷ್ಟು ಅಂತಂದರೆ ಸ್ಕ್ಯಾಮ್ ಮಾಡಿದಾರೆ ಅಂತ ಹೇಳ್ಬೋದು ಬದ್ರಿನಾಥ್ ಅಥವಾ ಕೇದಾರ್ನಾಥ್ ಟೆಂಪಲಲ್ಲಿ ಎರಡರಲ್ಲಿ. ಸೊ ಇದು ಯಾವಾಗ ಓಪನ್ ಮಾಡಿದ್ರೆ ಮೊನ್ನೆ ರೀಸೆಂಟಾಗಿ ಏಪ್ರಿಲ್ 25ನೇ ತಾರೀಕು 26ನೇ ತಾರೀಕು ಅಂತಂದ್ರೆ ಇವೆರಡು ಟೆಂಪಲ್ನ ಓಪನ್ ಮಾಡಿದ್ದಾರೆ. ನಮಗೆ ಗೊತ್ತೈತಿ ಇವ್ರು ಟೆಂಪಲ್ ಯಾವಾಗ ಓಪನ್ ಮಾಡ್ತಾರಂತ. ಸೊ ಅವಾಗೆಲ್ಲ ಓಪನ್ ಮಾಡಿದ ತಕ್ಷಣ ಅಂತ ಈ QR ಕೋಡ್ಗಳು ನೋಡಿದ್ದಾರೆ. ನೋಡಿದ ತಕ್ಷಣ ಅಂತಂದರೆ ಅವ್ರು ನೋಡಿ ಫಸ್ಟ್ ಕಿತ್ತಾಕ್ಬಿಟ್ರಂತೆ. ಇವರು ಟೆಂಪಲ್ ಏನಂತ ಈ ಥರ ಎಲ್ಲ QR ಕೋಡ್ ಎಲ್ಲ ಯೂಸ್ ಮಾಡಲ್ಲ ಅಂತ ನೋಡಿ, ಅಕೌಂಟಿಗೆಲ್ಲ ಇವಾಗ ಡಿಜಿಟಲ್ ಆಗಿ ಯೂಸ್ ಮಾಡಲ್ಲ ಅಂತ, ಏನಿದ್ರು ಉಂಡಿಗೆ ಹಾಕ್ತಾರಂತೆ. ಬಟ್ ಈ ಥರ ಎಲ್ಲ QR ಕೋಡ್ ಅನಿಸಿ ಅದೆಲ್ಲ ದೊಡ್ಡ ಪ್ರಾಬ್ಲಮ್ ಅನಿಸ್ಬಾರ್ದು. ಬಟ್ ಇಂಥ ಪವಿತ್ರ ಸ್ಥಳಗಳನ್ನು ಸಹ ಈ ರೀತಿಯಲ್ಲಿ ಫ್ರಾಡ್ ರೀತಿಯಲ್ಲಿ ಯೂಸ್ ಮಾಡ್ಕೊಂಡ್ರೆ ಇದು ಬಂದ್ಬಿಟ್ಟು ಭಾಳಷ್ಟು ಡೇಂಜರು. ನೋಡ್ಬೇಕು ಮುಂದೆ ಏನು ಕ್ರಮಗಳು ತಾಂತಾರ ಅಂತ ನೋಡ್ಬೇಕಾಯ್ತು. ಆ QR ಕೋಡ್ ಇಟ್ಕೊಂಡು ನಿಜವಾಗ್ಲೂ ಅವ್ರು ಯಾರಂತ ಹೇಳಿಬೋದು ಹೊರಗಡೆ. ಸೊ ಇದು ಬಂದ್ಬಿಟ್ಟು ನಮ್ಗೆ ಅಂತಂದ್ರೆ ಇದು ಬಂದ್ಬಿಟ್ಟು ದೊಡ್ಡ ಫ್ರಾಡ್ ಅಂತ ಹೇಳ್ಬೋದು, ಅತಿ ವರ್ಸ್ಟ್ ಫ್ರಾಡ್ ಅಂತ ಸಹ ಹೇಳ್ಬೋದು. ಇದರಲ್ಲಿ ನೆಕ್ಸ್ಟ್ ನ್ಯೂಸ್ ಬಂದ್ಬಿಟ್ಟು ನಮ್ಗೆ ಅಂತಂದ್ರೆ ನಮ್ಮ ಇಂಡಿಯಾದಲ್ಲಿ ಮಿನಿಮಮ್ ಬಂದ್ಬಿಟ್ಟು AI ಜನರೇಟೆಡ್ ವಾಯ್ಸ್ ಇಂದ ನಮ್ಮ ಇಂಡಿಯಾದಲ್ಲಿ 83% ಜನ ಅಂತಂದ್ರೆ ಮೋಸ ಹೋಗಿದಾರೆ ಅಂತ ಹೇಳ್ಬೋದು. ಸ್ಕ್ಯಾಮರ್ಸ್ ಏನ್ ಮಾಡ್ತಾರೆ ಗೊತ್ತಾ, ಈ AI ಜನರೇಟೆಡ್ ಸ್ಕ್ಯಾಮ್ ಅಂತ ಏನಂತಂದ್ರೆ ಇವಾಗ ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಯೂಸ್ ಮಾಡ್ಕೊಂಡು ಅಂತಂದ್ರೆ ಕೆಲವೊಂದು ವಾಯ್ಸ್ಗಳನ್ನ ಜನರೇಟ್ ಮಾಡ್ತಾರೆ. ಎಕ್ಸಾಕ್ಟ್ ಹೇಳ್ಬೇಕಂದ್ರೆ ಯಾವುದೋ ಒಂದು ಸೆಲೆಬ್ರಿಟಿ ವಾಯ್ಸು, ಸಲ್ಮಾನ್ ಖಾನ್ ಆಗಿರಲಿ, ಹಾಗೆ ಬಂದ್ಬಿಟ್ಟು ಅಂತಂದ್ರೆ ಇನ್ನ ಭಾಳಷ್ಟು ಶಾರುಖ್ ಖಾನ್, ಸಲ್ಮಾನ್ ಖಾನ್ ಭಾಳಷ್ಟು ಜನ ಇದಾರಲ್ಲ, ಅವರು ವಾಯ್ಸ್ಗಳು ಏನಂತಂದ್ರೆ ಜನರೇಟ್ ಮಾಡ್ಕೊಂಡು ಓಕೆನಾ ನಮಗೆ ಜಸ್ಟ್ ಕಾಲ್ ಮಾಡ್ತಾರೆ. ಅದೇ ಥರ ಆ ಥರ ಸೆಲೆಬ್ರಿಟೀಸು ವಾಯ್ಸ್ ತಗೊಂಡು ಕಾಲ್ ಮಾಡಿದ್ರೆ ಭಾಳಷ್ಟು ಏನಂತಂದ್ರೆ ಆಕ್ಸೆಪ್ಟ್ ಮಾಡಲ್ಲ, ಕಂಡಿಟ್ಟು ಬಿಡ್ತಾರೆ. ಅವ್ರು ಯಾಕೆ ನಮಗೆ ಕಾಲ್ ಮಾಡಕ್ಕೆ ಹೋಗ್ತಾರೆ ಅಂತ ಭಾಳ ಜನ ಕಂಡಿಟ್ಟು ಬಿಡ್ತಾರೆ. ಸೊ ಆ ರೂಟ್ ಯೂಸ್ ಮಾಡ್ಕೊಳ್ಳಂಗೆ ಭಾಳ ಜನ ಅಂತಂದರೆ ಇವಾಗ ನನಗೆ ಎಕ್ಸಾಂಪಲ್ ನಾನು ಅಂತ ಅನ್ಕೊಳ್ಳಿ, ನನಗೆ ಕ್ಲೋಸ್ ಫ್ರೆಂಡ್ ಯಾರೋ ಒಬ್ಬ ಹುಡುಗ ಇರ್ತಾನೆ, ಓಕೆನಾ. ಆ ಹುಡುಗನ ವಾಯ್ಸ್ ಯೂಸ್ ಮಾಡ್ಕೊಂಡು ನನಗೆ ಕಾಲ್ ಮಾಡ್ತಾರೆ. ಕಾಲ್ ಮಾಡಿ ಇಷ್ಟು ಅಮೌಂಟ್ ಬೇಕಂತ ಕೇಳಿದ ತಕ್ಷಣ ನಾನು ಟ್ರಸ್ಟ್ ಮಾಡಿದ್ರೆ ಈ ಥರ ಅವನ ಅಕೌಂಟಿಗೆ ದುಡ್ಡು ಹಾಕ್ಬಿಡ್ತೀವಿ. ಸೊ ಆ ರೀತಿಯಲ್ಲಿ ಏನಂತಂದರೆ ಈ ಥರ ಭಾಳಷ್ಟು ಏನಂತಂದರೆ ಫ್ರಾಡ್ ಮಾಡಿದ್ದಾರೆ. ಇವಾಗ ಯಾರೋ ತಂದೆ ತಾಯಿ ಮಕ್ಕಳಿಗೆ ಹಾಗೆ ಬಂದ್ಬಿಟ್ಟು ಇನ್ನು ಭಾಳಷ್ಟು ಎಕ್ಸಾಂಪಲ್ ಅಂತಂದ್ರೆ ಇತ್ತೀಚೆಗೆ ಒಂದು ಸ್ಕ್ಯಾಮ್ ನಡೆದಿತ್ತು. ಯಾವ ರೀತಿ ಅಂತಂದರೆ
ಆಲ್ರೆಡಿ ಒಂದು ನೀವು ನಮ್ಮ ಟೆಕ್ನಿಕ್ಸ್ ಫಾಲೋ ಮಾಡ್ತಿದ್ರೆ ಆಲ್ರೆಡಿ ಗೊತ್ತಾಗಿರುತ್ತೆ. ಒಬ್ಬ ಅದನ್ನು ಟೂರ್ಗೆ ಹೋಗ್ತಾರೆ, ಟೂರ್ಗೆ ಹೋಗಿ ಒಬ್ಬ ಹುಡುಗಿನ ಕಿಡ್ನಾಪ್ ಮಾಡಿದೀವಿ ಅಂತ ಹೇಳ್ಕೊಂಡು ಅವ್ರ ಪೇರೆಂಟ್ಸ್ಗೆ ಕಾಲ್ ಮಾಡಿ, ಬಟ್ ಅಂತ ಅಲ್ಲ, ಅವರು ಸ್ಕ್ಯಾಮರ್ಸ್ ಕಿಡ್ನಾಪ್ ಮಾಡಿರಲ್ಲ, ಬಟ್ ಅವ್ರು ಇವ್ನು ವಾಯ್ಸ್ನ ಜನ್ರೇಟ್ ಮಾಡಿ ಅವರು ಪೇರೆಂಟ್ಸ್ಗೆ ಏನಾದ್ರು ವಾಯ್ಸ್ ಕೇಳಿಸ್ತಾರೆ. ಓಕೆನಾ, ಅವ್ರ ಪೇರೆಂಟ್ಸು ಅವರು ಟ್ರಾವೆಲ್ಗೆ ಬರ್ತಾರಲ್ಲ, ಅವ್ರು ಟೀಚರ್ಸ್ಗೆ ಹೋಗಿ ಫೋನ್ ಮಾಡ್ತಾರೆ, ನಮ್ಮ ಮಗಳು ಇದ್ದಾಳ ಇಲ್ಲ ಅಂತ. ಅಲ್ಲಿ ಅವ್ರ ಮಗಳಿತ್ತು. ಸೊ ಆ ರೀತಿಲಿ ಏನಂತಂದರೆ ಈ ಥರ ನಮಗೆ ಭಾಳಷ್ಟು ಫ್ರಾಡ್ಗಳು ನಡೆಸಿ ಅಂತಂದರೆ ಭಾಳಷ್ಟು ದುಡ್ಡು ಕಳ್ಕೊಂಡಿದ್ದಾರೆ ಅಂತ ಹೇಳ್ಬೋದು. ಮಿನಿಮಮ್ ನಮ್ಮ ಇಂಡಿಯಾದಲ್ಲಿ 83% ಜನ ಅಂತಂದರೆ ಇದೇ ಥರ ಫ್ರಾಡ್ ಆಗಿದ್ದಾರೆ ಅಂತ ಹೇಳ್ಬೋದು. ಓಕೆ, ಮೋಸ ಹೋಗಿದ್ದಾರೆ ಅಂತ ಹೇಳ್ಬೋದು. ಸೊ ಇದು ಬಂದ್ಬಿಟ್ಟು ಭಾಳಷ್ಟು ದೊಡ್ಡ ಲೆಕ್ಕ ನೋಡಿ. ದುಡ್ಡಿಗಾಗಿ ಏನಾದರೂ ಮಾಡ್ತಾರೆ ಆ ರೀತಿ. ಸೊ ಪ್ರತಿಯೊಬ್ಬರು ಹುಷಾರಾಗಿದ್ದರೆ ಭಾಳಷ್ಟು ಒಳ್ಳೆಯದು. ಇವತ್ತಿನ ಡೀಲ್ ಆಫ್ ದಿ ಡೇ ಬಗ್ಗೆ ನೋಡೋದಾದರೆ ನಮಗೆ ರಿಯಲ್ಮಿ GT Neo 3T ಈ ಮೊಬೈಲ್ ಬಂದ್ಬಿಟ್ಟು ಒನ್ ಆಫ್ ದ ಬೆಸ್ಟ್ ಮೊಬೈಲು. ಇದು ಬಂದ್ಬಿಟ್ಟು ಪ್ರೈಸು 19,999 ರೂಪಾಯಿಗೆ ಏನಂತೀವ ಫ್ಲಿಪ್ಕಾರ್ಟಲ್ಲಿ ಅವೈಲೇಬಲ್ ಐತೆ. ನೀವೇನಾದ್ರು ತಗೊಂಡಿರೋ ತಗೋಬೋದು. ಇದು ಬಂದ್ಬಿಟ್ಟು ಭಾಳಷ್ಟು ಕಮ್ಮಿಗೆ ಸಿಗ್ತಿರೋ ಮೊಬೈಲ್. ಇದರಲ್ಲಿ ಪ್ರೋಸರ್ ಬಂದ್ಬಿಟ್ಟು ಸ್ನ್ಯಾಪ್ಡ್ರ್ಯಾಗನ್ ಕಡೆಯಿಂದ 870 ಈ ಪ್ರೋಸರ್ ಯೂಸ್ ಮಾಡಿದ್ರೆ ದ ಬೆಸ್ಟ್ ಫ್ಲಾಗ್ಶಿಪ್ ಪ್ರೋಸರ್ ಅಂತ ಹೇಳ್ಬೋದು. ಓಕೆನಾ, ನೀವು ಯಾವುದೊಂದು ಗೇಮ್ ಐರನ್ ಸೆಟ್ಟಿಂಗ್ನಲ್ಲಿ ಆಡಿದ್ರು ಯಾವುದೊಂದು ರೀತಿಯಲ್ಲಿ ನೀವು ಇಶ್ಯೂಸ್ ಫೇಸ್ ಮಾಡಲ್ಲ. ಒನ್ ಆಫ್ ದ ಬೆಸ್ಟ್ ಪ್ರೋಸರ್. ಅವಾಗ ಭಾಳಷ್ಟು ಟ್ರೆಂಡಿಂಗ್ ಇತ್ತು. ಓಕೆನಾ, ಅತಿ ಕಡಿಮೆ ಬೆಲೆಗೆ ಒಳ್ಳೆ ಮೊಬೈಲ್ ಯಾವುದು ಅಂತಂದರೆ ಇದು ಅಂತ ನಾನು ಕಂಪಲ್ಸರಿ ಹೇಳ್ತೀನಿ. ಇದು ಯಾವುದೇ ಒಂದು ನೀವೇಂದ್ರೆ ಯಾವುದನ್ನು ಆಫರ್ಸ್ ಇನ್ಕ್ಲೂಡ್ ಮಾಡ್ದೇನೆ ಅಂತಂದರೆ ಇದು ಪ್ರೈಸ್ 19,990 ರೂಪಾಯಿ. ಏನೋ ಬೇರೆ ನೀವೇನಂತಂದರೆ ಕೆಲವೊಂದು ಆಫರ್ಸ್ ಇನ್ಕ್ಲೂಡ್ ಮಾಡಿದ್ರೆ ಏನೋ ಭಾಳಷ್ಟು ಕಮ್ಮಿ ಏನಂತಂದರೆ 18,000ಕ್ಕೂ ಸಿಗ್ಬೋದು ಈ ಮೊಬೈಲ್. ಹೇಳೋಕ್ಕಾಗಲ್ಲ. ಒಂದ್ಸಲ ಟ್ರೈ ಮಾಡಿ. ನೀವೇನಂದ್ರೆ 20,000 ಒಳಗಡೆ ಒನ್ ಆಫ್ ದ ಬೆಸ್ಟ್ ಮೊಬೈಲ್ ನೀವು ವೇಟ್ ಮಾಡ್ತಿದ್ರೆ ಈ ಮೊಬೈಲ್ನ ಚೂಸ್ ಮಾಡ್ಕೋಬೋದು. ಒನ್ ಆಫ್ ದ ಬೆಸ್ಟ್ ಮೊಬೈಲು ಇದು ಬಂದ್ಬಿಟ್ಟು ರಿಯಲ್ಮಿ GT Neo 3T ಈ ಮೊಬೈಲ್. ಒಂದ್ಸಲ ಕಣ್ಣಾಕಿ ಪ್ರತಿಯೊಬ್ಬರು. ಇಲ್ಲಿ ನೆಕ್ಸ್ಟ್ ನ್ಯೂಸ್ ಬಂದ್ಬಿಟ್ಟು ಗೂಗಲ್ ಕಡೆಯಿಂದ ಗೂಗಲ್ ಪಿಕ್ಸೆಲ್ ಫೋಲ್ಡಬಲ್ ಮೊಬೈಲ್. ಇದು ಬಂದ್ಬಿಟ್ಟು ಏನಂತಂದರೆ ಕೆಲವೊಂದು ರೆಂಡರ್ಸ್ ಭಾಳಷ್ಟು ಲೀಕ್ ಆಗ್ತಾನೆ ಇರ್ತವೆ. ಕೆಲವೊಂದು ರೆಂಡರ್ಸ್ ಲೀಕ್ ಆಗಿದೆ, ಫ್ರಂಟ್ ಸ್ಕ್ರೀನಿಂದ ಲೀಕ್ ಆಗಿದಾವೆ. ನೋಡ್ಬೋದು ಯಾವ ಥರ ಇತ್ತು ಅಂತ. ಇದ್ರ ಎಂಟ್ರಿ ಪ್ರೈಸ್ ಬಂದ್ಬಿಟ್ಟು ಅಂತಂದ್ರೆ 1,48,000 45,000 ಅಂತ ಆ ರೀತಿಯಲ್ಲಿ ಹೇಳ್ತಿದ್ದಾರೆ. ಇದು ಬಂದ್ಬಿಟ್ಟು ಭಾಳಷ್ಟು ಹೆವಿ ಕಾಸ್ಟು. ಬಟ್ ಅಂತಂದರೆ ಫ್ರಂಟ್ಸ್ ಅಷ್ಟೊಂದು ಅಟ್ರಾಕ್ಟಿವ್ ಆಗಿಲ್ಲ ಈ ಫೋಲ್ಡಬಲ್ ಮೊಬೈಲು. ಬೆಜಲ್ಸ್ ಮಾತ್ರ ಹೆವಿ ದಪ್ಪ ಇದಾವೆ, ಸ್ವಲ್ಪ ಕಮ್ಮಿ ಇಲ್ಲ. ನಿಜವಾಗ್ಲೂ ಭಾಳಷ್ಟು ಹೆವಿ ಅಂದರೆ ಹೆವಿ ದಪ್ಪ ಇದಾವೆ. ನಿಜವಾಗ್ಲೂ ಸ್ಯಾಟಿಸ್ಫ್ಯಾಕ್ಷನ್ ಆಗ್ತಿಲ್ಲ ನನಗೆ. ಬಟ್ ಏನು ಮಾಡ್ತೀರಾ, ಸೊ ಇಷ್ಟೇ ಕತೆ. ಇದು ಬಂದ್ಬಿಟ್ಟು ಇಷ್ಟು ಲೆವೆಲ್ಗೆ ಲಾಂಚ್ ಆಯ್ತಂದರೆ ನಿಜವಾಗ್ಲೂ ಸ್ಯಾಟಿಸ್ಫ್ಯಾಕ್ಷನ್ ಭಾಳಿಸ್ತೀನಿ ಅಂತಂದರೆ ಈ ಫೋಲ್ಡಬಲ್ ಮೊಬೈಲ್ ತಗೊಳಲ್ಲ ಅನ್ಕೋತೀನಿ. ಫಸ್ಟ್ ಆಫ್ ಆಲ್ ಬಂದ್ಬಿಟ್ಟು ಅಷ್ಟೊಂದು ಸ್ಟೈಲಿಶ್ ಆಗಿಲ್ಲ, ಒಂಥರ ಸ್ಟ್ರೇಟ್ ಇದ್ದಂಗೆ ಐತೆ. ಏನು ಮಾಡೋಕ್ಕೆ ಬರಲ್ಲ. ನೋಡೋಣ ಇನ್ನು ಯಾವಾಗ ಲಾಂಚ್ ಮಾಡ್ತಾರೆ ಅಂತ ನೋಡ್ಬೇಕೈತೆ. ಸೊ ಇದು ಬಂದ್ಬಿಟ್ಟು ನಮ್ಗೆ ಅಂತಂದರೆ ಗೂಗಲ್ ಪಿಕ್ಸೆಲ್ ಫೋಲ್ಡಬಲ್ ಮೊಬೈಲ್ ಕಡೆ. ಇಲ್ಲಿ ನೆಕ್ಸ್ಟ್ ನ್ಯೂಸ್ ಬಂದ್ಬಿಟ್ಟು ನಮಗೆ ಗೂಗಲ್ ಪಿಕ್ಸೆಲ್ ಕಡೆಯಿಂದ ಗೂಗಲ್ ಪಿಕ್ಸೆಲ್ 7a ಈ ಮೊಬೈಲ್ ಬಂದ್ಬಿಟ್ಟು ನಮ್ಮಿಂದ ಈ ಮಂತ್ ಮೇ 11ನೇ ತಾರೀಕು ಅಂತ ಇದನ್ನು ಲಾಂಚ್ ಮಾಡ್ತಿದ್ದಾರೆ ಅಂತ ಹೇಳ್ಬೋದು. ಫಸ್ಟ್ ಆಫ್ ಆಲ್ ಅಂತಿದ್ವಿ ಮೇ 10ನೇ ತಾರೀಕು ಲಾಂಚ್ ಮಾಡ್ತಾರಂತ. ಸೊ ನಮಗೆ ಒನ್ ಡೇ ಆಫ್ಟರ್ ನಮಗೆ ಇದು ಮೊಬೈಲ್ನ ಲಾಂಚ್ ಮಾಡ್ತಿದ್ದಾರೆ ಅಂತ ಹೇಳ್ಬೋದು. ಗೂಗಲ್ ಪಿಕ್ಸೆಲ್ 7a ಇದು ಬಂದ್ಬಿಟ್ಟು ನೋಡ್ಬೇಕು ಯಾವ ಸ್ಪೆಸಿಫಿಕೇಶನ್ಸಿಂದ ಬರ್ತೈತೆ ನೋಡ್ಬೇಕೈತೆ. ನಮಗೆ ಎಕ್ಸಾಕ್ಟ್ಲಿ ಸ್ಪೆಸಿಫಿಕೇಶನ್ಸ್ ಏನು ಗೊತ್ತಿಲ್ಲ. ಬಟ್ ಅಂತಂದರೆ ಮೇ 11ನೇ ತಾರೀಕು ಲಾಂಚ್ ಆಗ್ತೈತೆ ಎಲ್ಲ ರೀತಿಲಿ. ನೋಡ್ಬೇಕು ಅವಾಗ ಗೊತ್ತಾಗುತ್ತೆ ಎಕ್ಸಾಕ್ಟ್ಲಿ ಪ್ರೈಸು ಅದೇ ಥರ ಬಂದ್ಬಿಟ್ಟು ಸ್ಪೆಸಿಫಿಕೇಶನ್ಸು ನೋಡೋಣ ಅವಾಗ. ಸೊ ಅಫಿಷಿಯಲ್ ಆಗಿ ಏನಂತಂದರೆ ಈ ಗೂಗಲ್ ಪಿಕ್ಸೆಲ್ ಅವರೇ ಏನಂತ ಅನೌನ್ಸ್ ಮಾಡಿದ್ದಾರೆ ಅಂತ ಹೇಳ್ಬೋದು ಈ ಮೊಬೈಲ್ನ ಯಾವಾಗ ಲಾಂಚ್ ಮಾಡ್ತಾರಂತ. ಸೊ ಇದು ಬಂದ್ಬಿಟ್ಟು ನಮಗೆ ಗೂಗಲ್ ಪಿಕ್ಸೆಲ್ ಕಡೆಯಿಂದ. ಇಲ್ಲಿ ನೆಕ್ಸ್ಟ್ ನ್ಯೂಸ್ ಬಂದ್ಬಿಟ್ಟು ನಮಗೆ ಪೋಕೋ ಕಡೆಯಿಂದ ಪೋಕೋ F5 ಈ ಮೊಬೈಲ್ ಬಂದ್ಬಿಟ್ಟು ನಮಗೆ ಈ ಮಂತ್ 9ನೇ ತಾರೀಕು ಲಾಂಚ್ ಆಗ್ತೈತೆ ಅಂತ ಹೇಳ್ಬೋದು. ನಮಗೆ ಸ್ಪೆಸಿಫಿಕೇಶನ್ ವಿಷಯಕ್ಕೆ ಬಂದರೆ ಮಾತ್ರ ಎಕ್ಸಾಕ್ಟ್ಲಿ ಮೊಬೈಲ್ ಬಂದ್ಬಿಟ್ಟು ಅಂತಂದರೆ ರೆಡ್ಮಿ ನೋಟ್ 12 ಟರ್ಬೋ ಈ ಮೊಬೈಲ್ ಆಲ್ರೆಡಿ ನೋಡಿರ್ತಾರೆ ನೀವೆಲ್ಲ. ಅಂತಂದರೆ ಇದರಲ್ಲಿ ಚೈನಾದಲ್ಲಿ ಆಲ್ರೆಡಿ ಲಾಂಚ್ ಮಾಡಿತ್ತಲ್ಲ ರೆಡ್ಮಿ ನೋಟ್ 12 ಟರ್ಬೋ, ಹ್ಯಾರಿ ಪಾಟರ್ ಸೀರೀಸ್ ನಮಗೆ ಲಾಂಚ್ ಮಾಡಿದ್ದಲ್ಲ, ಸೇಮ್ ಎಕ್ಸಾಕ್ಟ್ಲಿ ಸ್ಪೆಸಿಫಿಕೇಶನ್ಸಿಂದ ಲಾಂಚ್ ಆಗ್ತೈತೆ ಅಂತ ಹೇಳ್ಬೋದು. ಇದರಲ್ಲಿ ಎಕ್ಸಾಕ್ಟ್ಲಿ ಸ್ಪೆಸಿಫಿಕೇಶನ್ ವಿಷಯಕ್ಕೆ ಬಂದರೆ ಮಾತ್ರ ಈ ಮೊಬೈಲ್ ಪ್ರೋಸರ್ ಬಂದ್ಬಿಟ್ಟು ಸ್ನ್ಯಾಪ್ಡ್ರ್ಯಾಗನ್ ಕಡೆಯಿಂದ 7 Gen 2 ಈ ಪ್ರೋಸರಿಂದ ಲಾಂಚ್ ಆಗ್ತೈತೆ ಅಂತ ಹೇಳ್ಬೋದು. ನಮಗೆ ಇನ್ನೂ ಭಾಳಷ್ಟು ಸ್ಪೆಸಿಫಿಕೇಶನ್ಸ್ ಇದ್ದಾವೆ. ಆಮ್ಲೋಡ್ ಡಿಸ್ಪ್ಲೇಯಿಂದ ಬರ್ತೈತೆ. ನೋಡೋಣ ಈ ಮೊಬೈಲ್ ನಮಗೆ 9ನೇ ತಾರೀಕು ಲಾಂಚ್ ಆಗ್ತೈತಲ್ಲ ಅಫಿಷಿಯಲ್ ಆಗಿ ಅವಾಗ ಕೆಲವೊಂದು ನಮಗೆ ಗೊತ್ತಾಗುತ್ತೆ ಯಾವ ಸ್ಪೆಸಿಫಿಕೇಶನ್ಸಿಂದ ಬರುತ್ತಾ ಅಂತ. ಸೊ ಇದು ಬಂದ್ಬಿಟ್ಟು ನಮಗೆ ಅಂತಂದರೆ ಪೋಕೋ ಕಡೆಯಿಂದ. ಇಲ್ಲಿ ನೆಕ್ಸ್ಟ್ ನ್ಯೂಸ್ ಬಂದ್ಬಿಟ್ಟು ನಮಗೆ ಅಂತ ಒನ್ ಪ್ಲಸ್ ಕಡೆಯಿಂದ ಒನ್ ಪ್ಲಸ್ ಮೊಬೈಲಲ್ಲಿ ನೀವೇನಾದರೂ ಈ ಥರ ಇಶ್ಯೂಸ್ ಫೇಸ್ ಮಾಡ್ತಿದ್ರೆ ಎಕ್ಸಾಕ್ಟ್ಲಿ ಹೇಳ್ಬೇಕಂದ್ರೆ ನಿಮಗೆ ಡಿಸ್ಪ್ಲೇ ಮೇಲೆ ಮಾತ್ರ ಒಂಥರ ಹೇಳ್ತಾನಲ್ವಾ, ಒಂಥರ ಲೈನ್ಸ್ ಬರ್ತಾರೆ, ಅಡ್ಡ ಲೈನ್ಸು ಉದ್ದ ಲೈನ್ಸ್ ಯಾವುದೇ ಲೈನ್ಸ್ ಒಟ್ಟು ಬರ್ತಿರ್ತಾವಲ್ಲ ಡಿಸ್ಪ್ಲೇ ಮೇಲೆ. ಏನಾದರೂ ಇಶ್ಯೂ ನೀವು ಫೇಸ್ ಮಾಡ್ತಿದ್ರೆ ಅಪ್ಡೇಟ್ ಆದಮೇಲೆ ನೀವು ಅವ್ರಲ್ಲಿ ಅಂತ ಡಿಸ್ಪ್ಲೇಗಳನ್ನ ಈಸಿಯಾಗಿ ನೀವೇನಾದ್ರು ರೀಪ್ಲೇಸ್ ಮಾಡ್ಕೋಬೋದು. ಇವಾಗ ಒನ್ ಪ್ಲಸ್ ಸರ್ವಿಸ್ ಸೆಂಟ್ರಲ್ಲಿ ಏನಾದ್ರು ಈಸಿಯಾಗಿ ನಿಮಗೆ ರೀಪ್ಲೇಸ್ ಮಾಡಿ ಕೊಡ್ತಾರೆ ವಿತ್ ಫ್ರೀಯಾಗಿ. ಯಾವುದೇ ಒಂದು ಅಮೌಂಟ್ ಕಟ್ಟೋ ಅವಶ್ಯಕತೆ ಇಲ್ಲ. ಓಕೆನಾ. ಸೊ ಪ್ರತಿಯೊಬ್ಬರು ತಿಳ್ಕೊಳ್ಳಿದ್ದಾನ. ಸುಮ್ಮನೆ ಹೋಗಿ ಅಮೌಂಟ್ ಇಟ್ಬಿಟ್ರೆ ಹೊರಗಡೆ ಏನು ಅಂತಂದ್ರೆ ಲೋಕಲ್ ಶಾಪಲ್ಲಿ ಯಾವುದೇ ರೀತಿಯಲ್ಲಿ ಡಿಸ್ಪ್ಲೇ ಎಕ್ಸ್ಚೇಂಜ್ ಮಾಡ್ಕೊಳಕ್ಕೆ ಹೋಗ್ಬೇಡಿ. ಓಕೆನಾ. ನೀವು ಏನಂತಂದರೆ ಫ್ರೀಯಾಗಿ ನೀವು ಒನ್ ಪ್ಲಸ್ ಸರ್ವಿಸ್ ಸೆಂಟ್ರಲ್ಲಿ ಹೋಗಿ ಈಸಿಯಾಗಿ ನೀವು ಅಂದರೆ ಎಕ್ಸ್ಚೇಂಜ್ ಮಾಡ್ಕೋಬೋದು. ಓಕೆನಾ. ರೀಪ್ಲೇಸ್ ಮಾಡ್ಕೋಬೋದು ಡಿಸ್ಪ್ಲೇನ.
ಸೊ ಪ್ರತಿಯೊಬ್ಬರು ಇದನ್ನ ತಲೆ ಇಟ್ಕೊಳ್ಳಿ. ಓಕೆ, ನಾನು OnePlus ಮೊಬೈಲ್ಸ್ ಅಂದರೆ ಭಾಳಷ್ಟು ಫೇಸ್ ಮಾಡ್ತಿರೋದು ಏನಂತಂದ್ರೆ ಈ ಡಿಸ್ಪ್ಲೇ ಇಶ್ಯೂಸ್. ಸೊ ನೋಡಿರಲ್ಲ ಫ್ರೆಂಡ್ಸ್, ಇವು ಬಂದ್ಬಿಟ್ಟು ಇವತ್ತಿನ ಬಂದ್ಬಿಟ್ಟು ಒಳ್ಳೆ ಇಂಟ್ರೆಸ್ಟಿಂಗ್ ಟೆಕ್ ನ್ಯೂಸ್ ಅಂತ ನನಗೆ ಅನಿಸಿದ್ದು. ಟೆಕ್ ನ್ಯೂಸಲ್ಲಿ ನಿಮ್ಗೆ ಯಾವ್ದು ಇಷ್ಟ ಆಯ್ತು ಅಂತ ಕೆಳಗೆ ಕಾಮೆಂಟ್ನ ತಿಳಿಸಿ. ಈ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಇದರ ನಮ್ಮ ಡೈಲಿ ಟೆಕ್ ಅಪ್ಡೇಟ್ಸ್ ನಮ್ಮ ಟೆಕ್ ಮೂನ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಸ್ವಲ್ಪ ಲೈಕ್ ಕೊಟ್ಟರೆ ಮೋಟಿವೇಶನ್ ಅಂತ ಫೀಲ್ ಆಗಿ ನಾನು ಇದರ ನಮ್ಮ ಡೈಲಿ ಟೆಕ್ ಅಪ್ಡೇಟ್ಸ್ ನಮಗೆ ಟ್ರೈ ಮಾಡ್ತಾನೆ ಇರ್ತೇನೆ ನಿಮಗಾಗಿ. ಸೊ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾಯ್ ನಾವು.